ಮೊನ್ನೆ ಚನ್ನಪಟ್ಟಣದ ಸಮಾವೇಶದಲ್ಲಿ ಸರ್ ಜೆಡಿಎಸ್ ಕಾರ್ಯಕರ್ತರಿಗೆ ಬಹಿರಂಗ ಆಹ್ವಾನ ಕೊಟ್ಟಿದ್ದೀವಿ ಕಾಂಗ್ರೆಸ್. ಅದು ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ನಿರಂತರವಾಗಿ ಯಾರೇ ಪಕ್ಷಕ್ಕೆ ಬಂದರೂ ಕೂಡ ಸ್ವಾಗತ ಮಾಡ್ತದೆ. ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ನಾವು ಪಕ್ಷಕ್ಕೆ ಆಹ್ವಾನವನ್ನ ನೀಡ್ತೇವೆ. ಶಾಸಕರಿಗಲ್ಲ, ಕಾರ್ಯಕರ್ತರಿಗೆ. ಶಾಸಕರು ಬಂದ್ರು ಸಂತೋಷ. ನಮ್ದಲ್ಲ, ನಾನ್ ತೀರ್ಮಾನ ಮಾಡೋದಲ್ಲ, ಅದು AICC ಅವ್ರು ತೀರ್ಮಾನ ಮಾಡಬೇಕು, ಮುಖ್ಯಮಂತ್ರಿ ತೀರ್ಮಾನ ಮಾಡಬೇಕು, PCC ಅಧ್ಯಕ್ಷರು ತೀರ್ಮಾನ ಮಾಡಬೇಕು. ಆದ್ರೂ ನನ್ನ ಹತ್ರ ಇಲ್ಲ. ಯಾರ ಕಾರ್ಯಕರ್ತರು ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ. ಸ್ಥಳೀಯ ಮಟ್ಟದಲ್ಲಿ ಕೆಲವರೆಲ್ಲರೂ ಕೂಡ ಪಕ್ಷ ಸೇರ್ಪಡೆ ಆಗ್ತಾ ಇರ್ತಾರೆ. ಅದು ನಿರಂತರ. ಪಾಸಿಂಗ್ ಸ್ಟೇಟ್ಮೆಂಟ್ಸ್, ಅದೇನು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಲ್ಲ. ಪಾಸಿಂಗ್ ಸ್ಟೇಟ್ಮೆಂಟ್ ಯಾರ ಸ್ವಾಗತ ಮಾಡುವಾಗ ಅಥವಾ ಇನ್ನೇನಾದ್ರು ಕೆಲಸ ಮಾಡಿಸ್ಕೋಬೇಕು ಅಂತ ಅಂದಾಗ ಮೇಲತ್ಸೋದು ಸಹಜ. ಅಂತ ಸ್ಟೇಟ್ಮೆಂಟ್ ಯಾವುದೇ ದೃಷ್ಟಿಕೋನ ಇಟ್ಕೊಂಡು ಮಾತಾಡದಂಥದ್ದು ಒಂದು ಅದು ಖಚಿತವಾದಂಥದ್ದು. ಈಗ ಯಾರ ಹೋಯ್ತು ಅಂದ್ರೆ ನೀವು ಮಂತ್ರಿ ಆಗ್ಬೇಕು ಅಂತಾರೆ, ಅಥವಾ ಇನ್ನೊಬ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ. ಸೊ ಅದೆಲ್ಲನೂ ಕೂಡ, ಆದ್ರೆ ಯಾವುದೇ ರಾಜಕೀಯದ ಒತ್ತಾಸೆಯನ್ನ ಇಟ್ಕೊಂಡು ಹೇಳೋದು. ನನಗ್ ಗೊತ್ತಿಲ್ಲಪ್ಪ, ನೀವು ಅದನ್ನೆಲ್ಲ ಮುಖ್ಯಮಂತ್ರಿಗಳನ್ನ ಕೇಳ್ಕೋಬೇಕು, ಬೇರೆಯವ್ರನ್ನ ಕೇಳ್ಕೋಬೇಕು, MLA ಗಳನ್ನ ಕೇಳ್ಕೋಬೇಕು. ನನ್ನನ್ನು ಕೇಳಿದ್ರೆ ನಾನು ಏನ್ ಹೇಳಿ? ಬಡಪಾಯಿ ಸೈಲೆಂಟ್ ಆಗಿ ಕೂತಿರು ಅಂತ ಹೇಳಿದ್ರೆ ಸೈಲೆಂಟ್ ಆಗಿ ಕೂತಿದೀವಿ. ಥ್ಯಾಂಕ್ ಯು.